ಹಾಯ್ ಸ್ನೇಹಿತರೆ, ನಮಸ್ಕಾರ. ನಿಮ್ಮ ಆತ್ಮೀಯ ಮಣಿಕುಮಾರ್ ಮಂಚೇನಹಳ್ಳಿ ಅಪ್ಪುಗೆ ಚಾನಲ್ ಕಡೆಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಪ್ರವಾಸದ ಬಗ್ಗೆ ಒಂದು ವಿಷಯ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಯಾಕಂದ್ರೆ ನಾನು ಇವತ್ತು ಸಣ್ಣ ಪ್ರವಾಸ ಒಂದು ಹೊರಟಿದ್ದೀನಿ ನಮ್ಮ ಸ್ನೇಹಿತರ ಜೊತೆ. ಈ ಪ್ರವಾಸ ಅನ್ನೋದು ಅವರವರ ಅನುಕೂಲಕ್ಕೆ ತಗ್ಗಟ್ಟಾಗಿ ಮಾಡ್ಕೊಂತಾರೆ, ಮಾಡ್ಕೋಬೇಕು. ಯಾಕಂದ್ರೆ ಈ ಪ್ರವಾಸ ಅನ್ನೋದು ಮೆಡಿಕಲ್ ಪ್ರಕಾರ, ಸೈನ್ಸ್ ಪ್ರಕಾರ ಹೃದಯಕ್ಕೆ ಒಂದು ಒಳ್ಳೆ ಮೆಡಿಸನ್ ಅಂತೆ. ಅದರಿಂದ ಅವಾಗ ಪ್ರವಾಸ ಹೋಗೋದು ಒಳ್ಳೇದು. ಈ ಪ್ರವಾಸ ಹೋಗೋವಾಗ ಒಂದು ನಿಯಮನ ಕಂಪಲ್ಸರಿ ನಾವು ಪಾಲಿಸ್ಬೇಕಾಗುತ್ತೆ. ಹಾಗೇನಾದ್ರೂ ಅದು ಬಂದ್ರೆ ಅದಕ್ಕೆ ನಾವು ಅನುಸರಿಸ್ಕೊಂಡು ಹೋಗ್ಬೇಕಾಗುತ್ತೆ. ಏನದು ಏನಿರ್ಬೋದು? ಟ್ರಿಪ್ ಹೋಗ್ಬೇಕಂದ್ರೆ ಕೆಲವರು ಕೋಪ ಮಾಡ್ಕೊಳ್ಳೋರು ಇರ್ತಾರೆ, ಬೇಸರ ಮಾಡ್ಕೊಂಡಿರ್ತಾರೆ, ತಪ್ಪುಗಳನ್ನ ಕಂಡುಹಿಡಿಯೋರು ಇರ್ತಾರೆ. ಅಂಥವ್ರು ಇದ್ರೆ ಪ್ರವಾಸ ಸ್ವಲ್ಪ ಬೇಸರನೇ ನಿಜ. ಹಾಗೇನಾದ್ರೂ ಅವ್ರಿದ್ರೆ ಏನ್ ಮಾಡ್ಬೇಕು? ಸ್ವಲ್ಪ ನಾವು ಅವಾಯ್ಡ್ ಮಾಡಿ ನಮ್ಮ ಖುಷಿನ ನಾವೇ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ. ಅವರಿಂದ ಸ್ವಲ್ಪ ದೂರ ಇದ್ದು ನಮ್ಮ ಎಂಜಾಯ್ ನಾವು ಮಾಡ್ಬೇಕಾಗುತ್ತೆ. ಆಗ ಪ್ರವಾಸ ಸುಗಮವಾಗಿರುತ್ತೆ. ಬನ್ನಿ, ಇವತ್ತು ನಾವು ಒಂದು ಪ್ರವಾಸ ಹೊರಟಿದೀವಿ ನಮ್ಮ ಸ್ನೇಹಿತರ ಜೊತೆ. ಹೇಗಿರುತ್ತೆ ಹಂಚ್ಕೊಳ್ಳೋಣ, ಅದು ನಿಮ್ ಜೊತೆ. ಬನ್ನಿ. ನಮ್ಮೂರ ಮಂದಾರ ಮೂವಿನಲ್ಲಿ ನೋಡಿದಿರಲ್ವಾ, ಯಾಣ ಆ ಲೊಕೇಶನ್ಗೆ ಬಂದಿದ್ದೀವಿ. ನೋಡಿ, ಇವರು ನಮ್ಮ ಸ್ನೇಹಿತರು. ನೋಡಿ ಹೇಗೆ ಸುಂದರವಾದ ಪ್ರದೇಶ ಅಂತ. ಅದ್ಭುತ ಅದ್ಭುತ ಅದ್ಭುತ. ಹೊರದೇಶದಿಂದ ಸುಮಾರು ಜನ ಬರ್ತಾರೆ. ನಿಜ ನಿಜ ನಿಜ, ನೋಡಕ್ಕೆ ಎರಡು ಕಣ್ಣು ಸಾಲದು ರೀ. ನೋಡಿ ನಮ್ಮ ಯಾಣ ಎಷ್ಟು ಸುಂದರವಾದ ತಾಣ. ನಿಜ, ಜೀವನದಲ್ಲಿ ಒಂದ್ಸರಿ ನೋಡ್ಲೇಬೇಕು. ಯಾನಾಗೂ ಬರೋಕ್ಕೂ ಮುಂಚೆ ಸಿಗೋವಂತ ಒಂದು ಅದ್ಭುತವಾದ ಕಲ್ಲು ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬಾ ತುಂಬಾ ಸುಂದರವಾಗಿದೆ. ಗೋಕರ್ಣ ಬೀಚ್ ಬಂದಿದ್ದೀವಿ ಇವತ್ತು. ನೋಡಿ ಎಷ್ಟು ಅದ್ಭುತ. ಫಿಶ್ ಮಾರ್ಕೆಟ್ ಬಂದಿದ್ದೀವಿ, ಫಿಶ್ ತಿನ್ನೋಣ ಅಂತ ಹೇಳ್ಬಿಟ್ಟು ಪರ್ಚೇಸಿಂಗ್. ಎಷ್ಟು ವೆರೈಟೀಸ್ ಇದೆ ನೋಡಿ ಮೀನು. ಯಾಣ ನೋಡ್ಕೊಂಡ್ ಬಂದಿದ್ದೀವಿ. ಈಗ ಎಲ್ಲ ಊಟದ ಸಮಯ, ಊಟ ಮಾಡ್ತಾ ಇದೀವಿ. ಒಳ್ಳೆ ಲೊಕೇಶನ್ ಊಟ ಮಾಡೋದಕ್ಕೆ. ನಮ್ಮ ಟೀಮ್ ಎಲ್ಲ ಊಟ ಮಾಡ್ತಾ ಇದೆ, ನಮ್ಮ ಗುರುಗಳು. ನೋಡಿ ನದಿ ತೀರದಲ್ಲಿ ಸೂಪರ್ ಲೊಕೇಶನ್. ಮುರುಡೇಶ್ವರ ಬಂದಿದೀವಿ ಇವತ್ತು. ಸಪ್ತಸ್ವರ ನಮ್ಮ ಸ್ನೇಹಿತರ ಬಳಗದ ಜೊತೆ ಮುರುಡೇಶ್ವರ ಬಂದಿದೀವಿ. ನಿಜವಾಗ್ಲೂ ಮುರುಡೇಶ್ವರ ಅಂತೂ ಅದ್ಭುತ, ಬಹಳ ಸುಂದರವಾಗಿದೆ. ಶಿವನ ದೇವಸ್ಥಾನ ಮುಂದೆ ತೋರಿಸ್ತೀನಿ. ನಿಜವಾಗ್ಲೂ ಭಕ್ತಿ ಪರವಶರಾಗ್ಬಿಡ್ತೀರಪ್ಪ 100%. ನೋಡಿ ದೇವಸ್ಥಾನ ಹಾಗೇ ಹತ್ರ ಬಂದ್ರೆ ಓಂ ನಮಃ ಶಿವಾಯ. ನೋಡಿ ಶಿವ ಧ್ಯಾನದಲ್ಲಿ ಕುಳಿತಿರೋ ಅಂತ ಒಂದು ಅದ್ಭುತವಾದ ದೃಶ್ಯ ನಿಮ್ ಕಣ್ಣಿಗೆ ಬೀಳುತ್ತಪ್ಪ. ಪಕ್ಕದಲ್ಲಿ ಸಮುದ್ರ, ಸಮುದ್ರದ ದಡದಲ್ಲಿ ಶಿವನ ಧ್ಯಾನ, ಹಾಗೆ ಮುಂದೆ ದೇವಾಲಯದ ಒಂದು ಅದ್ಭುತವಾದ ಗೋಪುರ. ನಿಜವಾಗ್ಲು ಮನಸ್ಸಿಗೆ ತುಂಬಾ 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 ಆನಂದ ಆಗ್ತದೆ. ನಿಜವಾಗ್ಲೂ ನಿಮ್ಮನ್ನ ಕೈಲಾಸಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ.
ಈಗ ನಮ್ಮ ಸ್ವಪ್ನ ಸ್ವರ ಸ್ನೇಹ ವೃಂದ ಒಂದಿದೆ, ಅವ್ರ ಜೊತೆ ನಾನು ಇವತ್ತು ಟ್ರಿಪ್ ಬಂದಿದ್ದೀನಿ, ಅಂದ್ರೆ ಒಂದು ಸಣ್ಣ ಪ್ರವಾಸ ಬಂದಿದ್ದೀನಿ. ಮುರುಡೇಶ್ವರ, ಯಾಣ, ಇನ್ನೂ ಅನೇಕ ಸ್ಥಳಗಳು ನೋಡ್ಕೊಂಡು ಬಂದಿದ್ದೀವಿ. ಈಗ ನಮ್ಮ ಸ್ನೇಹಿತರು ನಮ್ಮ ಕಡೆಯಿಂದ ನಿಮ್ಗೆ ಒಂದು ವಿಶೇಷ ತಿಳಿಸ್ತಾರೆ ನಮ್ಮ ವೀಕ್ಷಕರಿಗೆ ಒಂದು ವಿಶೇಷ ತಿಳಿಸಿ.